ಪ್ರಾಪರ್ಟೀಸ್ ಇನ್ ಮೈಸೂರು. ಬೋಗಾದಿಯಲ್ಲಿ ನಾರ್ತ್ ಫೇಸ್ಗೆ ಈಸ್ಟ್ ಡೋರ್. ಕ್ವಾಲಿಟಿ ಮೆಟೀರಿಯಲ್ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಮತ್ತು ದೊಡ್ಡ ಕಾರ್ ಪಾರ್ಕಿಂಗ್ ಮತ್ತು ಆರ್ಕಿಟೆಕ್ಚರಲ್ ಪ್ಲಾನ್ ಪ್ರಕಾರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ವಿಡಿಯೋ ನೋಡಿ. ಈ ಕೆಲಸದ್ದು ಫಿನಿಷಿಂಗ್ ಇದೆಯಲ್ಲ ಅದನ್ನು ಅದ್ರ ಮೇಲೆ ಗಮನ ಕೊಡಿ. ಮತ್ತು ಟೀ ಗುಡ್ ಹಾಕಿದಾರಲ್ಲ ಅದನ್ನು ಅಷ್ಟೇ, ಡ್ಯಾಮೇಜ್ ಏನಂದರೆ ಏನಿಲ್ಲ. ಫಿನಿಷಿಂಗ್ ಚೆನ್ನಾಗಿದೆ. ಇದೆಲ್ಲ ಇನ್ಕಂಪ್ಲೀಟ್ ಮನೆ. ಇದು ಇನ್ನೊಂದು 5-6 ದಿನದ ಕೆಲಸ ಇದೆ. ಆವಾಗಲೇ ಒಂದು ವಿಡಿಯೋ ಸುಮ್ಮನೆ ಹಿಂಗೆ ತಗೊಂಡೆ. ಇವತ್ತು ಮೋಡ ಬೇರೆ ಜಾಸ್ತಿ ಇದೆ, ಸೊ ಅದರಲ್ಲಿ ಕತ್ಲೆ ಬೇರೆ ಇದೆ, ಕರೆಂಟ್ ಬೇರೆ ಇಲ್ಲ ಇದರಲ್ಲಿ ಮನೆ ಒಳಗಡೆ. ಸೊ ಅಂಥದ್ರಲ್ಲಿ ವೀಡಿಯೋ ಮಾಡಿದ್ದು ಅಷ್ಟೊಂದು ನೀಟಾಗಿ ಬಂದಿಲ್ಲ. ಬಟ್ ಇನ್ನೊಂದು ವೀಡಿಯೋ ಫಿನಿಷಿಂಗ್ ಆಗದಾಗ ಮಾಡಿಕೊಡ್ತೀನಿ, ಅದು ನೋಡಿ ಅಂತೆ. ಇದ್ರದ್ದು ಬೆಲೆ ಹೇಳ್ತಾರೆ 1,85,00,000. ನೋಡಿ, ದೊಡ್ಡದೊಂದು ಕಾರ್ ಪಾರ್ಕಿಂಗ್ ಜೊತೆಗೆ ಇಲ್ಲಿ ಕಾಣ್ತಾ ಇರೋದು ಒಂದು ಸಮ್ ಟ್ಯಾಂಕ್ ಮತ್ತು ಒಂದು ಬೋರ್ವೆಲ್ಗೆ 3 ಇಂಚ್ ನೀರು ಬಂದಿದೆ. ನೋಡಿ, ದೊಡ್ಡದು ಕಾರ್ ಪಾರ್ಕಿಂಗ್. ಮತ್ತು ಇಲ್ಲಿ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಹೆಲ್ಮೆಟ್ ಮತ್ತು ಶೂ ಚಪ್ಪಲಿ ಇದೆಲ್ಲ ಇಟ್ಕೊಳ್ಳೋದಕ್ಕೆ. ಗ್ಯಾಸ್ ಸಿಲಿಂಡ್ರ್ ಕೇಜ್ ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಗ್ಯಾಸ್ ಸಿಲಿಂಡ್ರ್ ಇಟ್ಕೊಳ್ತಾರೆ. ಮತ್ತು ಫುಲ್ ಗ್ರಾನೈಟ್ ಹಾಕಿದ್ದಾರೆ ಫ್ಲೋರಿಂಗ್ಗೆ. ಸ್ಲ್ಯಾಬ್ಸ್ ಹಾಕಿರೋದು. ಈಸ್ಟ್ ಫೇಸಿಂಗ್ ಮೇನ್ ಡೋರ್. ಮತ್ತು ಈ ಡೋರ್ ಇದೆಯಲ್ಲ 9 ಅಡಿ ಹೈಟ್ಗೆ ಹಾಕಿರೋದು. ಲೀವಿಂಗಲ್ಲಿ ಇದು TV ಕ್ಯಾಬಿನೆಟ್. ₹1,85,00,000 ಇದರದ್ದು ಬೆಲೆ ಹೇಳ್ತಾ ಇದ್ದಾರೆ. ಸಿಂಪಲಾಗಿ ಕೆಲಸ ಮಾಡಿದ್ದಾರೆ. ಜಾಸ್ತಿ ಏನು ಪೇಂಟ್ಗಳು ಯೂಸ್ ಮಾಡೋದು, ಕಲರ್ದು ಜಾತ್ರೆ ಮಾಡ್ತಾರಲ್ಲ ಆ ಥರ ಏನೂ ಮಾಡಿಲ್ಲ ಇದು. ನೋಡಿ, ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಫ್ಲೋರಿಂಗ್ ನೋಡಿ, ಗ್ರಾನೈಟ್ದು. ಈ ಸ್ಟೇರ್ ಕೇಸ್ ಕೆಳಗಡೆ UPS ಮತ್ತು ಸ್ವಲ್ಪ ಹಳೆ ಸಾಮಾನುಗಳೆಲ್ಲ ಜೋಡಿಸ್ಕೊಳ್ಳೋಕ್ಕೆ ರ್ಯಾಕ್ಸ್ ಮಾಡಿದ್ದಾರೆ. ಪೂಜಾ ರೂಮ್. ಲೀವಿಂಗ್ ಒಳಗಡೆ ಬಂದ ತಕ್ಷಣ ಡೈನಿಂಗಲ್ಲಿ ಪೂಜಾ ರೂಮ್ ಮಾಡಿದ್ದಾರೆ. ಡೈನಿಂಗ್ ಪಕ್ಕದಲ್ಲಿ ಕಿಚನ್ ಮಾಡಿದ್ದಾರೆ. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಸೈಟ್ ಇರೋದು ನಾರ್ತ್ಗೆ, ಮೇನ್ ಡೋರ್ ಎಂಟ್ರೆನ್ಸ್ ಈಸ್ಟ್ಗೆ ಕೊಟ್ಟಿದ್ದಾರೆ. ನೋಡಿ, ಕಟ್ಲೇಜ್ ಸಾಮಾನು ಜೋಡಿಸ್ಕೊಳ್ಳೋಕ್ಕೆ ಪ್ರಾವಿಷನ್ ಇದೆ. ಗ್ಯಾಸ್ ಸಿಲಿಂಡರ್ ಹೊರಗಡೆ ಇಟ್ಬಿಟ್ಟು ಅಲ್ಲಿಂದ ಪೈಪ್ ತೊಗೊಂಡು ಬಂದಿದ್ದಾರೆ. ಅದು ಇಲ್ಲಿ ಚಿಮ್ನಿ ಕೂರಿಸ್ಬೋದು. ಈ ಕಿಟಕಿ ಎಲ್ಲ ಕಾಣ್ತಾ ಇರೋದು ಫಸ್ಟಿಗೆಲ್ಲ ಮಾಡಿರೋದು. ಸಿಂಕ್. ನೋಡಿ, ಜಾಗ್ವಾರ್ನಲ್ಲಿ ಯುಟಿಲಿಟಿ. ಪಾತ್ರೆಗಳೆಲ್ಲ ಜಾಸ್ತಿ ಆಗಿಬಿಟ್ರೆ ಯುಟಿಲಿಟಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಪಾತ್ರೆ ವಾಶ್ ಮಾಡ್ಬೋದು. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಅಲ್ಲಿ ಎದುರುಗಡೆ ಕಾಣ್ತಾ ಇರೋದು ಕಾಮನ್ ಬಾತ್ರೂಮು. ಇದು ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ಬೆಡ್ರೂಮ್ ಸೈಜು ದೊಡ್ಡದಾಗಿದೆ. ಟೋಟಲ್ 4 ಬೆಡ್ರೂಮ್ ಇದೆ. ಎಲ್ಲ ಬೆಡ್ರೂಮ್ಸ್ಗೂ ಒಂದೊಂದು ಅಟ್ಯಾಚ್ ಬಾತ್ರೂಮ್ ಇದೆ, ಪ್ಲಸ್ ಒಂದು ಕಾಮನ್ ಬಾತ್ರೂಮ್ ಇದೆ.
ವಾರ್ಡ್ರೋಬು. ನೋಡಿ ಕ್ವಾಲಿಟಿ ಚೆನ್ನಾಗಿ ಕೇಳ್ತಾರಲ್ಲ ಅಂಥವ್ರಿಗೆ ನಂಬರ್ 1 ಮನೆ. ಮತ್ತು ಇನ್ನೊಂದು ಈ ಕಡೆ ರೋಡ್ಸ್ಗಳಿರೋದು 80 ಫೀಟ್ ರೋಡ್, 60 ಫೀಟ್ ರೋಡ್, ಈ ಥರ ರೋಡ್ಗಳಿರೋದಿಲ್ಲಿ. ಮತ್ತು ಸೂಪರ್ ಮಾರ್ಕೆಟ್, ಸ್ಕೂಲ್, ಆಟೋ ಸ್ಟ್ಯಾಂಡ್, ಬಸ್ ಸ್ಟಾಪು ಎಲ್ಲ ನಡ್ಕೊಂಡು ಹೋಗೋಂಥ ಡಿಸ್ಟೆನ್ಸ್ ಇಲ್ಲಿ. 80 ವರ್ಷದ ಓಲ್ಡ್ ಏಜ್ ಅವ್ರು ಇದ್ರೂ ಬಸ್ಗೆ ನಡ್ಕೊಂಡು ಹೋಗ್ಬೋದು, ಅಷ್ಟೇ ಡಿಸ್ಟೆನ್ಸಲ್ಲಿರೋದು. ಇದು ಕಾಮನ್ ಬಾತ್ರೂಮ್ ಗ್ರೌಂಡ್ ಫ್ಲೋರಲ್ಲಿ. ನೋಡಿ ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಹಾಕಿದ್ದಾರೆ. ನಲ್ಲಿಗಳು ಹಾಕಿರೋದೆಲ್ಲ ಜಾಗ್ವಾರ್. ಕ್ವಾಲಿಟಿ ಚೆನ್ನಾಗಿದೆ. ನೋಡಿ ಈ ಥರ ಕನ್ಸ್ಟ್ರಕ್ಷನ್ಗೆ ಏನಾರ ಮನೆ ಕೊಡಬೇಕು ಅಂದ್ರೂ ನಮಗೆ ಸಂಪರ್ಕ ಮಾಡಿ. ಮೈಸೂರು ಸರೌಂಡಿಂಗ್ ಎಲ್ಲೇ ಇದ್ರೂ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ. ನೋಡಿ ರೈನಿಂಗ್ಸ್ಗೆ ಫುಲ್ ಟೀಕ್ ಹಾಕಿದ್ದಾರೆ. ರೈನಿಂಗ್ಸ್ಗೆ ಟಫನ್ ಗ್ಲಾಸು ಹಾಕಿದ್ದಾರೆ. ಮೇಲ್ಗಡೆದು ಸೆಕೆಂಡ್ ಲಿವಿಂಗ್ ಇದು. ನೋಡಿ ಇದೊಂದು ಮಾಸ್ಟರ್ ಬೆಡ್ರೂಮು. ಈ ಕಡೆ ಬ್ಯಾಕ್ ಸೈಡ್ ಒಂದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ಈಗ. ಫಾಲ್ ಸೀಲಿಂಗ್ ಸಿಂಪಲಾಗಿ ಮಾಡಿದ್ದಾರೆ, ಎಲ್ಲ ಕಡೆನೂ ಮಾಡಿದ್ದಾರೆ. ನೋಡಿ ಬೆಡ್ರೂಮ್ಗೆ TV ಕ್ಯಾಬಿನೆಟು ಕೊಟ್ಟಿದ್ದಾರೆ. ನೋಡಿ ಚೌಕಟ್ಟು 8.5 ಅಡಿಗೆ ಹಾಕಿದ್ದಾರೆ. ಇದು ಡ್ರೆಸ್ಸಿಂಗ್ ರೂಮು ವಿತ್ ಅಟ್ಯಾಚ್ ಬಾತ್ರೂಮು. ಇಲ್ಲಿ ಮಿರರ್ ಬರ್ತದೆ ಎದುರುಗಡೆ, ಮಿರರ್ ಹಾಕಿಲ್ಲ ಇನ್ನು. ವಾರ್ಡ್ರೋಬು, ಅಟ್ಯಾಚ್ ಬಾತ್ರೂಮು. ವಾಶ್ ಬೇಸಿನ್. ಮೋಸ್ಟ್ಲಿ ಇನ್ನೂ ಫಿನಿಷಿಂಗ್ ಆಗಿದ್ದು 4-5 ದಿನ ಆಗ್ಬೋದು, ಆಸಿಡ್ ವಾಶ್ ಆಗೋ ತನಕ. ನೋಡಿ ಬೆಡ್ರೂಮ್ಗೆ ಬಾಲ್ಕನಿ ತೋರಿಸಿದೀಗ. ಇದು 3ನೇ ಬೆಡ್ರೂಮ್. ಇದೂ ಮಾಸ್ಟರ್ ಬೆಡ್ರೂಮು. ಈಗ 2ನೇ ಬೆಡ್ರೂಮ್ ತೋರಿಸೋಣ, ಅದಕ್ಕಿಂತ ದೊಡ್ಡದಿದೆ ಇದು. ನೋಡಿ ಫಾಲ್ ಸೀಲಿಂಗ್. ಡ್ರೆಸ್ಸಿಂಗ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಇದನ್ನು ಇಲ್ಲೂ ಅಷ್ಟೇ ಗ್ಲಾಸ್ ಹಾಕಬೇಕು, ಮಿರರ್. ಮೇಲ್ಗಡೆ ರಾಫ್ಟು ಕೂಡ ಹಾಕಿದ್ದಾರೆ ಎಲ್ಲ ಕಡೆನೂ. ಅಟ್ಯಾಚ್ ಬಾತ್ರೂಮ್. ವಾಶ್ ಬೇಸಿನ್. ಎಲ್ಲ ಬೆಡ್ರೂಮ್ಸ್ಗೂ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರಲ್ಲ, ಅದು ವೆಸ್ಟರ್ನ್ ಟಾಯ್ಲೆಟೇ ಕೊಟ್ಟಿದ್ದಾರೆ. ಈಗ ಸೆಕೆಂಡ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಎದುರುಗಡೆ ಕಾಣ್ತಾ ಇರೋದು ಬೆಡ್ರೂಮು, ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಬಾತ್ರೂಮ್.
ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲೆ ರಾಫ್ಟು ಕೂಡ ಮಾಡಿದ್ದಾರೆ ನೋಡಿ. ಈ ಬೆಡ್ರೂಮ್ಗೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಬೆಡ್ರೂಮ್ಗೆ ಬಾತ್ರೂಮು. ಎಲ್ಲ ಬಾತ್ರೂಮ್ಸ್ಗೂ ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಫೆಸಿಲಿಟಿ ಇದೆ ಇಲ್ಲಿ, ಪ್ರತಿಯೊಂದು ಫೆಸಿಲಿಟಿ. ರೋಡ್ಗಳಂತೂ ದೊಡ್ಡ ದೊಡ್ಡ ರೋಡ್ಗಳು. ಬಸ್ ಸ್ಟಾಪು ಜಸ್ಟ್ ನಿಯರು, ಆಟೋ ಸ್ಟ್ಯಾಂಡ್ ಜಸ್ಟ್ ನಿಯರ್, ಮಿಲ್ಕ್ KMFದು ಬೂತ್ ಇದೆಯಲ್ಲ ಅದೂ ಜಸ್ಟ್ ನಿಯರ್. ಈ ಸ್ಕೂಲ್ಗಳು ಅಷ್ಟೇ, ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಸ್ಕೂಲು, ಒಂದೊಂದು ಫರ್ಲಾಂಗ್ಗೆ ಒಂದೊಂದು ಸ್ಕೂಲ್. ನೋಡಿ ಮಳೆ ಬರ್ತಾಯಿದೆ, ಅದಕ್ಕೆ ಹೊರಗಡೆ ಹೋಗ್ತಾಯಿಲ್ಲ, ಟೆರೆಸ್ ಮೇಲೆ ಬಂದಿರೋದು. ಇಲ್ಲಿ ಪಾರ್ಟಿ ಹಾಲ್ ಮಾಡಿದ್ದಾರೆ, ತೋರಿಸ್ತೀನಿ ಈಗ ನೋಡಿ. ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು. ಇಲ್ಲೊಂದು ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ, ಸ್ಟೆಪ್ಸ್ ಕೆಳಗಡೆ ಕಾಣ್ತಾ ಇದೆ ನೋಡಿ ಅದು.